वनस्पतिरसोत्पन्ना नाना गंधाढ्यो गंधमतमाग्रेय सर्वदेवाना धूपो हिम्मदिಗೆ ಶತಾಂ ಧೂಪಮಾಘ್ರಾಪಯಾಮಿ. ರಾಯರೇ, ಮನೆಯವರೆಲ್ಲರೂ ರೆಡಿ ಇದ್ರೆ ಕಾರ್ಯ ಶುರು ಮಾಡ್ಬೋದು. ಒಂದು ನಿಮಿಷ ಪುರೋಹಿತ್ರೆ. ಅಪ್ಪು, ಇವ್ರ ನಾಟಕ ನನ್ನ ಕೈಲಿ ನೋಡೋಕ್ಕಾಗ್ತಾರ ಮದ್ದು. ಭಾರ್ಗವಿ ಚಿಕ್ಕಿದ ಇನ್ಯಾರು ಮತ್ತೆ? ಚಿಕ್ಕಪ್ಪ, ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಬನ್ನಿ ಅಲ್ಲಿ. ಇಲ್ಲ ರಾಮ, ಬೇಡಪ್ಪ, ನಾ ಇಲ್ಲೇ ಇರ್ತೀನಿ. ಚಿಕ್ಕಪ್ಪ, ಅವ್ರು ನಿಮ್ಮ ಅಣ್ಣ ಅದಕ್ಕೆ ತಾನೆ, ನೀವೇ ಮುಂದೆ ನಿಂತ್ಕೊಂಡು ಅವ್ರು ಕಾರ್ಯ ಮಾಡಬೇಕು. ಆಗಲೇ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದಲ್ವಾ? ನಾನು ಇಲ್ಲಿಂದಾನೇ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೋತೀನಿ. ನೀವು ಬನ್ನಿ ಚಿಕ್ಕಪ್ಪ. ರಮ್ಮ, ಬೇಡ ರಮ್ಮ, ಬನ್ನಿ ಕೂತ್ಕೊಳ್ಳಿ. ರಾಮ, ಆ ಪಾಪಿ ಕೈಲಿ ಪವಿತ್ರದ ಕೆಲಸ ಮಾಡಿಸ್ಬೇಡ, ಅದು ಅಪವಿತ್ರ ಆಗ್ಬಿಡುತ್ತೆ. ನಾನು ಇಷ್ಟು ವರ್ಷ ದೂರ ಆಗಿ ಫಾರ್ಮ್ ಹೌಸಲ್ಲಿ ಇದ್ದಿದ್ದೆ ಇದಕ್ಕೆ ಕಣೋ. ನಾನು ಪ್ರೀತಿಯಿಂದ ಹತ್ರ ಬಂದರೂ ಇವ್ರು ಯಾರು ನಾನು ಸೇರಿಸ್ಕೊಳ್ಳಲ್ಲ. ನೀ ಕೂತ್ಕೋ ಚಿಕ್ಕಪ್ಪ, ಕೂತ್ಕೋ, ಮುಂದುವರ್ಸು. ಹಸ್ತಪ್ರಕ್ಷಾಳ್ಯ ಆಚಮ್ಯ ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಶ್ರೀ ಗೋವಿಂದಾಯ ನಮಃ. ಪವಿತ್ರ ಧಾರಣಂ ಧೃತ್ವಾ ಪವಿತ್ರಪಾಣಿ ಪ್ರಾಣಾನಾಯಮ್ಯ ಓಂ ವಾಹ ಓಂ ವಾಹ ಓಂ ಮಹ ಓಂ ಜನಃ ಓಂ ತಭಾ ಓಂ ತತ್ಯಂ ಓಂ ತತ್ವತರ್ವರೇಣ ಭರ್ಗೋ ದೇವಸರಿ ಮಹೇ ಧಿಯೋ ಯೋ ನ ಪ್ರಚೋದಯಾತ್ ಸಂಕಲ್ಪ್ಯ. ಇಂದ್ರಾನಾಂ ದೇಸ್ಯ ವಾಯುನಾಂ ದೇಸ್ಯ ಸಹ ಕುಟುಂಬ ಅನ್ಯೋನ್ಯ ಸಹಾಯೇನ ಪಿತೃಕಾರ್ಯ ಮಾತೃಕಾರ್ಯ ದೇವತಾ ಯುಗತಾ ಸಿದ್ಧರ್ಥಮಿತಿ ಸಂಕಲ್ಪ್ಯ ಧೃತೋಸ್ಮಿ ಕರಿಷ್ಯಾಮಿ. ಕರೀಂ ಕಾಕ, ಹೇಗಿದ್ದೀರಾ ಕಾಕ? ಚೆನ್ನಾಗಿದ್ದೀನಪ್ಪ. ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡಿ. ನೀವಂತೂ ಮನೆಗೆ ಬರೋದನ್ನೇ ಮರ್ತ್ಬಿಟ್ರೆ. ಹೌದು ರಾಮ್. ಕಾಕ, ಇವತ್ತು ಅಪ್ಪ ಅಮ್ಮನ ವಾರ್ಷಿಕ ಕಾರ್ಯ, ನೀವು ಮನೆಗೆ ಬಂದು ತುಂಬ ಖುಷಿ ಆಯ್ತು. ಬನ್ನಿ ಒಳಗೆ. ಓ, ಎಷ್ಟು ವರ್ಷ ಆಯ್ತಪ್ಪ ನಿನ್ನ ನೋಡಿ, ಇವತ್ತು ಬಂದ್ಯಾ? ಹೌದು ಯಜಮಾನ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ, ಚೆನ್ನಾಗಿ. ಯಜಮಾನ್ರೆ, ಚೆನ್ನಾಗಿದ್ದೀರಾ? ನಾನು ಸೂಪರು. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ದೊಡ್ಡ ಯಜಮಾನ್ರೆ, ಆರೋಗ್ಯ ಹೇಗಿದೆ? ಮಗ ಸೊಸೆನ ಕಳ್ಕೊಂಡು ಹೇಗೋ ಜೀವನ ಮಾಡ್ತಾ ಇದ್ದೀನಿ. ನಿಮ್ಮನ್ನ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ, ಖುಷಿ ಆಗ್ತಿದೆ. ಯಜಮಾನ್ರು ಅಮ್ಮ ಅವರು ಹೋದ್ಮೇಲೆ ಈ ಕುಟುಂಬ ಸ್ವರ್ಗ ಹೋಗಿತ್ತು. ಈಗ ಮನೆ ತುಂಬ ಜನ ನೋಡಿ ಖುಷಿ ಆಗ್ತಾ ಇದೆ ನನಗೆ. ಕಾಕ, ಇವ್ರು ನನ್ನ ವೈಫ್ ಸೀತಾ, ನಮ್ಮ ಮಗಳು ಸುಬ್ಬಿ, ಅಶೋಕನ ಹೆಂಡತಿ ಪ್ರಿಯಾ. ಹೇಗೂ ನಮ್ಮ ಮನೆ ಹತ್ರ ಬಂದಿದ್ದೀಯಾ? ಇವತ್ತು ನಿನ್ನ ಯಜಮಾನ್ರಿಗೆ ತರ್ಪಣ ಬಿಡೋ ದಿನ, ನೀನು ನಮಸ್ಕಾರ ಮಾಡಿಬಿಡು. ನಾನು ಎಂಥ ನತದೃಷ್ಟ. ಈ ಕರೀಂ ಕಾಕಂಗಿರೋ ಅದೃಷ್ಟನೂ ನನಗಿಲ್ಲದೆ ಹೋಯ್ತೆ. ಸ್ವಂತ ಮಗನನ್ನೇ ಶತ್ರು ಥರ ನೋಡ್ತಾ ಇದ್ದಾರೆ ಅಪ್ಪಾಜಿ. ಸೀತಾ,
ಈ ಕರೀಮು ನಮ್ಮ ಮನೆಯಲ್ಲಿ ಡ್ರೈವರ್ ಆಗಿದ್ದ. ಡ್ರೈವರ್ ಅಂತ ಅನ್ನೋದಕ್ಕಿಂತ ನಮ್ಮ ಮನೆ ಮಗನಾಗೇ ಇದ್ದ. ಇಂದ್ರನಿಗಂತೂ ಇವನ್ನ ಕಂಡ್ರೆ ತುಂಬ ಇಷ್ಟ. ಇಷ್ಟು ವರ್ಷ ಆದಮೇಲೆ ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಬಹುಶಃ ನನ್ನ ಯಜಮಾನನೇ ಕರೆಸ್ಕೊಂಡಿರ್ಬೇಕು. ಹೌದು, ಚಿಕ್ಕ ಯಜಮಾನರಿದ್ದಾರೆ. ಅದೇ ನಮ್ಮ ಯಜಮಾನ ಮುದ್ದಿನ ತಮ್ಮ. ಅವನು ಮುದ್ದಿನ ತಮ್ಮ ಅಲ್ಲ, ಪಾಪಿ. ಅಣ್ಣನ್ನೇ ಕೊಂದು ಕೊಲೆಗಡಕ. ಅವನ ಹತ್ರ ಬರಬಾರ್ದು ಅಂತ ದೂರ ಇಟ್ಟಿದ್ದೀನಿ. ಚಿಕ್ಕ ಯಜಮಾನ್ರೆ, ಹೇಗಿದ್ದವ್ರು ಹೇಗಾಗಿದ್ದೀರಾ? ಕೊಲೆ ಮಾಡಿದ್ಮೇಲೆ ಇನ್ನೇನು ಮಾಡ್ತಾನೆ? ಕುಡ್ದು ಸಂಸಾರನ ಹಾಳು ಮಾಡ್ತಾ ಇದ್ದಾನೆ. ಇವ್ರು ಕೊಲೆ ಮಾಡಿದಾರ? ಅದು ಯಜಮಾನ್ರನ್ನ? ಹೌದು. ಅದೇನು ದುರ್ಬುದ್ಧಿ ಬಂತು ಅವನಿಗೆ. ಇಂದ್ರನ್ನು ವಾಣಿನೂ ಕೊಂದುಬಿಟ್ಟ. ಇಲ್ಲ ಯಜಮಾನ್ರೆ, ಆ ಕೊಲೆ ಮಾಡಿದ್ದು ಇವರಲ್ಲ. ನೀನು ಇವತ್ತು ಮನೆಗೆ ಬಂದಿದ್ದೀಯ, ಖುಷಿ ಇದೆ. ಆದರೆ ಈ ಕುಡುಕನ್ನ ಸಮರ್ಥಿಸ್ಕೊಂಡು ಈ ಖುಷಿನೆಲ್ಲ ಹಾಳು ಮಾಡಬೇಡ. ಇವನೇನು ಮಾಡಿದಾನೆ ಅಂತ ನನಗಿಂತ ನಿನಗೆ ಹೆಚ್ಚು ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಮಾವಯ್ಯ, ಹೋಗ್ಲಿ ಬಿಡಿ. ಮಾತುಗಳು ಆಡ್ತಾ ಇದ್ರೆ ಅದು ಎಲ್ಲೆಲ್ಲಿಗೋ ಹೋಗುತ್ತೆ. ಇದರಿಂದ ಕಾರ್ಯಕ್ಕೆ ತೊಂದರೆ ಆಗುತ್ತೆ. ಬಟ್ ಚಿಕ್ಕಿ, ಕರೀಂ ಕಾಕ ಏನೋ ಹೇಳಕ್ ಹೊರಟಿದ್ದಾರೆ ಅಂದ್ರೆ ಅವ್ರಿಗೇನೋ ಗೊತ್ತಿದೆ ಅಂತ ತಾನೇ ಅರ್ಥ. ಇದುವರೆಗೂ ಸತ್ಯ ಚಿಕ್ಕಪ್ಪ ಅಪ್ಪ ಅಮ್ಮನ್ನ ಕೊಲೆ ಮಾಡಿಲ್ಲ ಅಂತಾನೆ ಹೇಳ್ಕೊ ಬಂದಿದ್ದಾರೆ. ಈಗ ಕರೀಂ ಕಾಕ ಕೂಡ ಅದನ್ನೇ ಹೇಳ್ತಿದ್ದಾರೆ ಅಂದ್ರೆ ಸತ್ಯ ಚಿಕ್ಕಪ್ಪ ಹೇಳ್ತಾ ಇರೋದು ನಿಜನೇ ಇರ್ಬೋದಲ್ವಾ? ರಾಮ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ನಿಜ ಸುಳ್ಳು ಅನ್ನೋದನ್ನೆಲ್ಲ ಬಿಟ್ಟು ಕಾರ್ಯದ ಕಡೆ ಗಮನ ಕೊಡು. ಚಿಕ್ಕಿ, ಒಂದ್ ನಿಮಿಷ. ಕರೀಂ ಕಾಕ ಅದೇನು ಅಂತ ಹೇಳಿ. ಚಿಕ್ಕ ಯಜಮಾನ್ರಿಗೆ ಅವ್ರ ಅಣ್ಣ ಅತ್ತಿಗೆ ಅಂದರೆ ಪ್ರಾಣ. ಅವ್ರಿಗೂ ಅಷ್ಟೇ. ಚಿಕ್ಕ ಯಜಮಾನ್ರು ಅಂದರೆ ಅವ್ರಿಗೆ ತುಂಬ ಇಷ್ಟ. ಚಿಕ್ಕ ಯಜಮಾನ್ರನ್ನ ಒಳ್ಳೆ ಫೋಟೋಗ್ರಾಫರ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರು. ಅದಕ್ಕೆ ಯಜಮಾನ್ರು ಅವ್ರಿಗೆ ಒಂದು ಕ್ಯಾಮ್ರಾ ಕೊಡಿಸಿದ್ರು ಅಲ್ವಾ ಚಿಕ್ಕ ಯಜಮಾನ್ರೆ? ಅಣ್ಣನೇ ತುಂಬ ಪ್ರೀತಿಯಿಂದ ಕೊಡಿಸಿದ್ದ. ನೀವು ಅದನ್ನ ಎಲ್ಲ ಕಡೆ ಇಟ್ಕೊಂಡು ಓಡಾಡ್ತಾ ಇದ್ರಿ. ಯಜಮಾನ್ರು ಅಮ್ಮ ಅವರು ತೀರ್ಕೊಂಡ ದಿವಸನೂ ನಿಮ್ಮ ಕೈಯಲ್ಲಿ ಆ ಕ್ಯಾಮ್ರಾ ಇತ್ತು ಅಲ್ವಾ? ಇತ್ತು. ನಿಮ್ಮ ಮಾತುಕತೆ ಮುಗ್ದಿದ್ರೆ ಕಾರ್ಯನ ಮುಂದುವರ್ಸೋಣವಾ? ಒಂದು ನಿಮಿಷ ಮೇಡಮ್. ಚಿಕ್ಕ ಯಜಮಾನ್ರನ್ನ ನೀವೆಲ್ಲರೂ ಕೊಲೆಗಡಕ ಅಂತ ಯಾಕಂತಿದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ಕರೀಂ, ಸಾಕು. ಮತ್ತೆ ಹಳೇದನ್ನೆಲ್ಲ ಕೆತ್ಕಿ ನಮ್ಮ ಮನಸ್ಸಿಗೆ ನೋವು ಮಾಡಬೇಡಿ. ಸತ್ಯ ನೋವು ಕೊಡುತ್ತೆ ಅಂತಂತಾರೆ. ಅದು ನೀವೆಲ್ಲ ಸುಳ್ಳು ನಂಬಿಕೊಂಡು ನೋವು ಪಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಯಜಮಾನ್ರನ್ನು ಅಮ್ಮ ಅವರನ್ನು ಇವರು ಬೆಡ್ತಿನ ತಳ್ಳಿದ್ರು ಅಂತ ನೀವು ಅನ್ಕೊಂಡಿದ್ರೆ ನಾನು ನಿಮಗೆಲ್ಲ ಒಂದು ಸತ್ಯ ಹೇಳಬೇಕು. ಏನು ಸತ್ಯ ಅದು? ಅವತ್ತು ನಾನು, ಯಜಮಾನ್ರು, ಅಮ್ಮ ಅವರು ಮತ್ತೆ ಚಿಕ್ಕ ಯಜಮಾನ್ರು ಬೆಟ್ಟಕ್ಕೆ ಪಿಕ್ನಿಕ್ ಅಂತ ಹೋಗಿದ್ವಿ. ಅವತ್ತು ಇವ್ರು ಕ್ಯಾಮ್ರಾ ತಂದಿದ್ರು. ನಾನು ಬೆಟ್ಟದ ಹತ್ರ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲೇ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಇವ್ರು ಬೆಟ್ಟಕ್ಕೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ಚಿಕ್ಕ ಯಜಮಾನರು ವಾಪಸ್ ಬಂದರು. ಯಾಕೆ ಬಂದ್ರಿ ಅಂತ ಕೇಳಿದ್ದಕ್ಕೆ ಯಜಮಾನ್ರಿಗೆ ಕುಡಿಯೋಕೆ ನೀರು ಬೇಕು ಅಂತಂದ್ರು. ಆಮೇಲೆ ನೀರು ತೊಗೊಂಡು ಹೋದ್ರು. ಇವ್ರು ಬೆಟ್ಟ ಹತ್ತಕ್ಕೆ ಶುರು ಮಾಡಿ ಒಂದು 2 ನಿಮಿಷನೂ ಆಗಿರಲಿಲ್ಲ. ಬೆಟ್ಟದ ಮೇಲಿಂದ ಯಾರೋ ಕಿರ್ಚಿ ಶಬ್ದ ಕೇಳಿಸ್ತು. ನಾನು ಬೆಟ್ಟದ ಕಡೆ ಓಡಿದೆ. ಬೆಟ್ಟ ಹತ್ತಿದ್ದಂಗೆ ಅಣ್ಣ ಅಂತ ಕಿರ್ಚಿ ಶಬ್ದ ಕೇಳಿಸ್ತು. ನಾನು ಅಲ್ಲಿ ಹೋಗಿ ನೋಡಿದಾಗ ಅಮ್ಮ ಅವರು, ಯಜಮಾನರು ಬೆಟ್ಟದಿಂದ ಕೆಳಗೆ ಬಿದ್ದು ಹೋಗಿದ್ರು.
ಯಜಮಾನರು ತುಂಬ ಆಘಾತದಲ್ಲಿದ್ದರು. ನಾನು ಬಿದ್ದು ಹೋಗ್ತೀನಿ ಅಂತ ಇದ್ರು. ಅವತ್ತು ಇವ್ರು ಸಾಯೋಕ್ಕೆ ಹೋಗಿದ್ದನ್ನ ನಾನೇ ತಡೆದೆ. ಕರೀಂ ಕಾಕ, ನೀವು ಅವತ್ತು ನನ್ನ ತಡಿಬಾರ್ದಿತ್ತು. ಈಗ ನೋಡಿ, ಜೀವಂತ ಇದ್ದು ದಿನಾ ಸಾಯೋಂಥ ಸ್ಥಿತಿ. ನೀವ್ಯಾಕೆ ಸಾಯ್ಬೇಕು ಚಿಕ್ಕ ಯಜಮಾನ್ರೆ? ನೀವೇನು ತಪ್ಪು ಮಾಡಿಲ್ವಲ್ಲ. ಅಂದ್ರೆ ಸತ್ಯ ಕೊಲೆ ಮಾಡಿಲ್ವಾ? ನೀನು ಸುಳ್ಳು ಹೇಳ್ತಾ ಇಲ್ಲ ತಾನೇ? ಯಜಮಾನ್ರೆ, ಚಿಕ್ಕ ಯಜಮಾನ್ರು ಖಂಡಿತವಾಗಿ ಕೊಲೆ ಮಾಡಿಲ್ಲ. ಇಷ್ಟಕ್ಕೂ ನಾನು ಯಾಕೆ ಸುಳ್ಳು ಹೇಳಬೇಕು? ಈ ಮನೆ ಅನ್ನದ ಋಣ ನನ್ನ ಮೇಲಿದೆ. ಚಿಕ್ಕ ಯಜಮಾನರು ಯಾವ ತಪ್ಪನ್ನು ಮಾಡಿಲ್ಲ. ಈ ಮಾತನ್ನ ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಬೇಕು ಹೇಳ್ತೀನಿ ನಾನು. ಹಾಗಾದ್ರೆ ನನ್ನ ಮಗ ಸೊಸೆ ಸತ್ತಿದ್ದು ಹೇಗೆ? ಯಜಮಾನ್ರೆ, ಅವ್ರ ಸಾವನ್ನ ನಾನು ಕಣ್ಣಾರೆ ನೋಡಿಲ್ಲ. ಆದರೆ ಅವ್ರ ಬೆಟ್ಟದಿಂದ ಕೆಳಗೆ ಬೀಳೋ ಹೊತ್ತಿನಲ್ಲಿ ಸತ್ಯ ಅವ್ರು ನನ್ನ ಹತ್ರ ಬಂದಿದ್ದು ನಿಜ. ಇವ್ರು ನೀರು ತಗೊಂಡು ಹೋಗುವಷ್ಟರಲ್ಲಿ ಯಜಮಾನರು ಅಮ್ಮ ಅವರು ಇಬ್ಬರದು ಕತೆ ಮುಗಿದೋಗಿತ್ತು. ಸತ್ಯ, ಇವ್ರು ಹೇಳ್ತಿರೋದು ನಿಜಾನಾ? ನಿನಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ವಾ? ಇಲ್ಲ ಅಪ್ಪಾಜಿ. ಯಾಕೋ ಮಗನೇ, ಇಷ್ಟು ವರ್ಷ ಆದ್ರೂ ನನ್ನ ಹತ್ರ ನಿಜ ಹೇಳಲಿಲ್ಲ. ಅನ್ಯಾಯವಾಗಿ ನಿನ್ನನ್ನ ಕೊಲೆಗಡ್ಕ ಅಂದ್ಬಿಟ್ಟೆ. ಮಗ ಅನ್ನೋ ವ್ಯಾಮೋಹನೆ ಕಟ್ಟಾಕಿ ಅನ್ಯಾಯವಾಗಿ ನಿನ್ನ ಮೇಲೆ ದ್ವೇಷ ಸಾಧಿಸ್ತಾ ಬಂದಿಲ್ಲ. ಒಂದು ಸಾರಿ ಗಟ್ಟಿಯಾಗಿ ಅಪ್ಪಾಜಿ ನಾನು ಕೊಲೆ ಮಾಡಿಲ್ಲ ಅಂತ ಯಾಕೋ ನನ್ನ ಹತ್ರ ಹೇಳಲಿಲ್ಲ? ಅಪ್ಪಾಜಿ, ಸತ್ಯ ಹೇಳಕ್ಕೆ ನನಗೆಲ್ಲ ಅವಕಾಶ ಕೊಟ್ರಿ ನೀವು. ನಾನು ನಿಮ್ಮ ಹತ್ರ ಬಂದಾಗೆಲ್ಲ ನೀವೇ ನನ್ನಿಂದ ದೂರ ಹೋಗ್ತಾ ಇದ್ರಿ. ನಿಜ ತಾತ, ಚಿಕ್ಕಪ್ಪ ಎಷ್ಟೋ ಸಲ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಪಟ್ರು. ನೀವೇ ಅವ್ರ ಮಾತನ್ನ ಕೇಳಕ್ಕೆ ರೆಡಿ ಇರಲಿಲ್ಲ. ನನ್ನ ಮನ್ಸಿಗೆ ಯಾವಾಗಲೂ ಅನಿಸ್ತಿತ್ತು ತಾತ, ಚಿಕ್ಕಪ್ಪ ಯಾವತ್ತೂ ಇಂಥ ತಪ್ಪು ಮಾಡಿರಲ್ಲ ಅಂತ. ಅದು ಇವತ್ತು ಪ್ರೂವ್ ಆಯ್ತು. ನನ್ನ ಮನೆಗೆ ಆಧಾರವಾಗಿದ್ದ ದೊಡ್ಡ ಮಗ ಸೊಸೆನ ಕಳ್ಕೊಂಡು ಅನಾಥನಾಗ್ಬಿಟ್ಟಿದ್ದೆ. ಎರಡನೇ ಮಗನಿಗೆ ಕ್ರಿಕೆಟ್ ಹುಚ್ಚು, ಈ ಮೂರನೇವನಿಗೆ ಕ್ಯಾಮ್ರಾ ಹುಚ್ಚು. ನನ್ನ ಕುಟುಂಬನ ನಡೆಸ್ಕೊಂಡೋಗೋ ವಾರಸದಾರ್ಕೆನ ಸಾಯಿಸ್ಬಿಟ್ಟ ಇವನು ಅಂತ ಅಂದ್ಕೊಂಡೆ. ಸಾರಿ ಕಣೋ ಸತ್ಯ, ಆ ಮಗನ್ನ ಯಾರೋ ಸಾಯಿಸ್ಬಿಟ್ರು. ಈ ಮಗನ್ನ ನಾನೇ ಜೀವಂತ ಕೊಂದ್ಬಿಟ್ನೆಲ್ಲೋ. ಅಜ್ಜಿ, ನೀವು ಕೊಂದಿದ್ದು ನನ್ನನ್ನು ಮಾತ್ರ ಅಲ್ಲ, ವಿಶ್ವನ್ನು. ಹೌದಪ್ಪ, ಹೌದು. ವಿಶ್ವ, ಬಾರೋ ಇಲ್ಲಿ. ಸತ್ಯ, ಲೇ ತಮ್ಮಯ್ಯ, ಸಾರಿ ಕಣ. ನಾನು ನಿನ್ನಿಷ್ಟು ದಿನ ಕೊಲೆಗಾರ ಅನ್ಕೊಂಡ್ಬಿಟ್ಟಿದ್ದೆ. ಸತ್ಯ,
ನಾನು ಅಷ್ಟೇ. ಈ ಕೊಲೆನ ನೀನೇ ಮಾಡಿದ್ದು ಅಂತ ನಂಬ್ಕೊಂಡು ನಿನ್ನನ್ನು ದೂರ ಇಟ್ಬಿಟ್ಟೆ. ಕ್ಷಮಿಸ್ಬಿಡು. ಕರೀಂ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಅಯ್ಯೋ ಯಜಮಾನ್ರೆ, ನೀವ್ಯಾಕೆ ನನ್ನ ಹತ್ರ ಕ್ಷಮೆ ಕೇಳೋದು? ದಯವಿಟ್ಟು ಬಿಡಿ. ಸತ್ಯ, ನೀನು ನನ್ನನ್ನು ಕ್ಷಮಿಸ್ಬಿಡ್ತೀಯಾ? ಅಪ್ಪಾಜಿ, ಏನು ಮಾತು ಅಂತ ಆಡ್ತೀರಾ? ಅಪ್ಪಾಜಿ, ನಿಮ್ಮನ್ನೊಂದು ಕೇಳಬೇಕು. ಹೇಳಪ್ಪ. ನಾ ಹೋಗಿ ಅಣ್ಣ ಹತ್ತಿಗೆ ನಮಸ್ಕಾರ ಮಾಡ್ಬೋದಾ? ಧಾರಾಳವಾಗಿ. ಥ್ಯಾಂಕ್ ಯು ಕರೀಂ ಕಾಕ. ಇಷ್ಟು ವರ್ಷಗಳಿಂದ ನಮ್ಮ ಫ್ಯಾಮಿಲಿಲಿದ್ದ ಒಂದು ದೊಡ್ಡ ಸಮಸ್ಯೆನ ನೀವು ಬಂದು ಸಾಲ್ವ್ ಮಾಡಿಬಿಟ್ರಿ ಕಾಕ. ಸತ್ಯ ಚಿಕ್ಕಪ್ಪ ಯಾವ ತಪ್ಪು ಮಾಡಿಲ್ಲ ಅಂತ ತಾತಂಗೆ ಅರ್ಥ ಮಾಡಿಸಿದ್ದೀರ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ. ಈ ಮನೆ ನಂಗೆ ಜೀವನ ಕೊಟ್ಟ ದೇವಸ್ಥಾನ. ಈಗ ಈ ಮನೆ ಋಣ ತೀರಿಸೋ ಅವಕಾಶ ಸಿಕ್ಕಿದೆ. ನಿಮ್ಮಿಂದ ನನಗೆ, ನನ್ನ ಗಂಡನಿಗೆ ಈ ಮನೆಯಲ್ಲಿ ತಲೆ ಎತ್ಕೋ ಬಹಳ ಅವಕಾಶ ಸಿಕ್ತು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ, ದೊಡ್ಡ ಮಾತು ಬೇಡಿ. ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ನಾನು ಬಂದೆ. ನೋಡಿದೆ, ನಾನು ಹೊರಡ್ತೀನಿ. ಕಾಕ ಇಲ್ವೇ ಇಲ್ಲ, ನೀವು ಇವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು. ಹೌದು, ಊಟ ಮಾಡದೆ ನೀವು ಹಾಗೆ ಹೋಗೋ ಆಗಿಲ್ಲ. ಇಷ್ಟು ದಿನ ಸುಳ್ಳಿನ ಹೆಣ ಭಾರ ಹೊರ್ತಾ ಇದ್ದೆ. ಈಗ ಭಾರ ಇಳಿಸಿ ಹಗುರ ಆಗಿದ್ದೀನಿ. ಇನ್ಮೇಲೆ ನಾನು ಬದಲಾಗ್ತೀನಿ ಅಪ್ಪಾಜಿ. ಇದು ನಾನು ನಿಮಗೆ ಮಾಡ್ತಾ ಇರೋ ಪ್ರಾಮಿಸ್ ಅಪ್ಪಾಜಿ. ನಾನು ಪದೇ ಪದೇ ತಾತನ ಹತ್ರ ಹೇಳ್ತಿದ್ದೆ ಅಲ್ವಾ, ಚಿಕ್ಕಪ್ಪ ತಪ್ಪು ಮಾಡಿಲ್ಲ ಅಂತ. ಕೊನೆಗೂ ಆ ಮಾತು ಇವತ್ತು ನಿಜ ಆಗೋಯ್ತು. ಕರೀಂ ಕಾಕ ಬಂದು ಇವತ್ತು ಅದನ್ನ ಪ್ರೂವ್ ಮಾಡಿಬಿಟ್ರು. ತಾತ, ಸತ್ಯ, ಚಿಕ್ಕಪ್ಪ ಎಲ್ಲ ಒಂದಾಗ್ಬಿಟ್ರು ಸೀತಾ. ಈಗ ನನ್ನ ಮನಸ್ಸು ಎಷ್ಟು ರಿಲ್ಯಾಕ್ಸ್ ಆಗಿದೆ ಗೊತ್ತಾ? ಹೌದು ರಾಮ್, ನಿಜ. ತುಂಬ ಖುಷಿ ಆಗ್ತಿದೆ. ಇವತ್ತು ತಾತನೂ ಅಷ್ಟೇ ಎಷ್ಟು ಖುಷಿಯಾಗಿದ್ರು ನೋಡಿ. ನೋಡ್ತಾ ಇರಿ ಸೀತಾ, ಚಿಕ್ಕಪ್ಪ ಇನ್ಮೇಲೆ ಯಾವ ಥರ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ. ಇನ್ ಮುಂದೆ ನಮ್ಮ ಮನೇಲಿ ಎಲ್ಲರೂ ಖುಷಿ ಖುಷಿಯಾಗೇ ಇರ್ತಾರೆ. ನೋಡ್ತಾ ಇರಿ. ಆದರೆ ರಾಮ್, ಸತ್ಯ ಚಿಕ್ಕಪ್ಪ ಅತ್ತೆ ಮಾವನ ಕೊಲೆ ಮಾಡಿಲ್ಲ ಅಂದರೆ ಬೇರೆ ಯಾರೋ ಮಾಡಿರ್ಬೇಕಲ್ವಾ? ಒಬ್ರು ಕಾಲ್ ಜಾರ್ ಬೀಳ್ಬೋದು, ಇಬ್ರಿಗೂ ಅದೇ ಥರ ಆಗಕ್ಕೆ ಹೇಗೆ ಸಾಧ್ಯ? ಮತ್ತಾರು ಕೊಲೆ ಮಾಡಿದವರು? ನಿಜ ಸೀತಾ, ಅವ್ರನ್ನ ಬಿಟ್ಟು ಬೆಟ್ಟಕ್ಕೆ ಬೇರೆ ಯಾರೋ ಹೋಗಿದ್ರು. ನನಗೆ ಗೊತ್ತಿರೋದು ಇಷ್ಟೇ ಸೀತಾ. ಅದು ಚಿಕ್ಕಪ್ಪ ನನ್ನ ಹತ್ರ ಹೇಳ್ಕೊಂಡಿದ್ದಕ್ಕೆ ನಂಗೆ ಇಷ್ಟು ಗೊತ್ತಿರೋದು. ಅಪ್ಪ, ಅಮ್ಮ, ಚಿಕ್ಕಪ್ಪ ಮತ್ತೆ ಕರೀಂ ಕಾಕ, ಅವ್ರು ಬಿಟ್ರೆ ಯಾರಿದ್ರು ಅಂತ ನಂಗೆ ಗೊತ್ತಿಲ್ಲ ಸೀತಾ. ರಾಮ್, ಅಲ್ಲಿ ಬೇರೆ ಯಾರೋ ಇದ್ರು ಅಂತ ಅನ್ಸುತ್ತೆ. ಅವರೇ ಕೊಲೆ ಮಾಡಿರೋದು. ಅವ್ರು ಯಾರು? ಅವತ್ತು ಆ ಜಾಗದಲ್ಲಿ ಇದ್ದಿದ್ದು ಭಾರ್ಗವಿ ಚಿಕ್ಕನೆ ಮುದ್ದು. ಅದು ಹೇಗೆ ಹೇಳ್ತೀರಾ ಅಶೋಕ್? ಕರೀಂ ಕಾಕ ಹೇಳ್ದಂಗೆ ಟ್ರಿಪ್ಪಿಗೆ ಹೋಗಿದ್ದು ಇಂದಿರಾ ಅಂಕಲ್ಲು, ವಾಣಿ ಆಂಟಿ, ಸತ್ಯ ಚಿಕ್ಕಪ್ಪ ಜೊತೆಗೆ ಡ್ರೈವರ್ ಆಗಿ ಕರೀಂ ಕಾಕ ಹೋಗಿದ್ರು. ಇಂದಿರಾ ಅಂಕಲ್ಲು, ವಾಣಿ ಆಂಟಿ ಬೆಟ್ಟದಿಂದ ಬಿದ್ದೋದ ಮೇಲೆ
ಭಾರ್ಗವಿ ಚಿಕ್ಕಿ ಸತ್ಯ ಚಿಕ್ಕಪ್ಪನ ಮುಂದೆ ಬಂದು ನೀನೇ ತಳ್ಳಿದ್ದು, ನೀನೇ ಕೊಲೆ ಮಾಡಿದ್ದು ಅಂತ ಜೋರಾಗಿ ಕಿರ್ಚಾಡಿದ್ರಂತೆ. ಇದರ ಅರ್ಥ ಏನು ಮುದ್ದು? ಈ ಕೊಲೆಗೂ ಭಾರ್ಗವಿ ಚಿಕ್ಕಿಗೂ ಸಂಬಂಧ ಇದೆ ಅಂತನಾ? ಡೌಟೇ ಇಲ್ಲ. ಆ ಜಾಗಕ್ಕೆ ಇದ್ದಕ್ಕಿದ್ದಾಗೆ ಭಾರ್ಗವಿ ಚಿಕ್ಕಿ ಹೇಗೆ ಬಂದರು? ಇಷ್ಟಕ್ಕೂ ಕೊಲೆ ಆರೋಪನ ಭಾರ್ಗವಿ ಚಿಕ್ಕಿ ಸತ್ಯ ಚಿಕ್ಕಪ್ಪನ ಮೇಲೆ ಯಾಕೆ ಹೊರಿಸಿದ್ರು? ಅಲ್ಲ ಅಶೋಕ್, ಕೊಲೆ ಆಗಿದೆ ಅಂತಂದ್ರೆ ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೇಕಿತ್ತಲ್ವಾ? ಅದು ಯಾಕೆ ಆಗಿಲ್ಲ? ಅಷ್ಟಕ್ಕೂ ಸತ್ಯ ಚಿಕ್ಕಪ್ಪನೇ ಸಾಯಿಸಿದ್ದು ಅಂತಂದ್ರೆ ಅವ್ರನ್ನ ಜೈಲಿಗೆ ಹಾಕ್ಸ್ಬೋದಿತ್ತಲ್ವಾ? ಸೂರಿನ ಸತ್ಯ ಚಿಕ್ಕಪ್ಪನ ಮೇಲೆ ಎತ್ಕಟ್ಟಿ ಮನೆನೇ ಜೈಲ್ ಥರ ಮಾಡಿಬಿಟ್ಟಿದ್ರು ಆ ಭಾರ್ಗವಿ ಚಿಕ್ಕಿ. ಇನ್ವೆಸ್ಟಿಗೇಷನ್ ಏನಾದರೂ ಆದರೆ ಅದರ ಆರೋಪ ನನ್ನ ಮೇಲೆ ಬರುತ್ತೆ ಅಂತ ಈ ಇನ್ವೆಸ್ಟಿಗೇಷನ್ನ ಅವಾಯ್ಡ್ ಮಾಡಿದ್ದಾರೆ. ಸತ್ಯ ಚಿಕ್ಕಪ್ಪಂಗೆ ವಿಷಯ ಗೊತ್ತಿದ್ದು ಯಾಕೆ ಸುಮ್ಮನಿದ್ದಾರೆ ಮತ್ತೆ? ನನಗೂ ಗೊತ್ತು, ಸತ್ಯ ಚಿಕ್ಕಪ್ಪಂಗೂ ಗೊತ್ತು ಈ ಕೊಲೆ ಮಾಡಿರೋದು ಭಾರ್ಗವಿ ಚಿಕ್ಕಿನೇ ಅಂತ. ಬಟ್ ಸತ್ಯ ಚಿಕ್ಕಪ್ಪನ ಹತ್ರ ಈ ವಿಷಯವಾಗಿ ಯಾವುದೇ ಒಂದು ಸಾಕ್ಷಿ ಇಲ್ಲದೇ ಇರೋ ಕಾರಣದಿಂದ ಅವ್ರು ಸುಮ್ಮನಿದ್ದಾರೆ. ಮತ್ತೆ ರಾಮ್ಗೆ ನೀವು ಈ ವಿಷಯ ಏನು ಹೇಳಲ್ವಾ? ಹೇಳಿ ಏನು ಪ್ರಯೋಜನ? ಹೇಳಿದ್ರೆ ಅವ್ನು ನನ್ನ ಮಾತು ನಂಬ್ತಾನ? ಮತ್ತೆ ಅವ್ನ ಸ್ನೇಹ ಕಳ್ಕೊಬೇಕಾಗತ್ತಷ್ಟೇ. ಮತ್ತೇನು ಮಾಡ್ತೀರಾ ನೀವು? ಗೊತ್ತಿಲ್ಲ. ಆ ಟೈಮ್ ಬಂದಾಗ ಯಾರು ಏನೇ ಹೇಳದೆ ಹೋದ್ರೂ ಅದೇನಾಗಬೇಕೋ ಅದಾಗತ್ತೆ. ಟೈಮ್ಗೋಸ್ಕರ ವೇಟ್ ಮಾಡ್ತೀನಿ. ಇನ್ನ ನೋಡೋ ಮೂರನೇ ಕಣ್ಣು ಕತ್ತಲೆ ಕಾಣಲಿ ಕಾಯುತ್ತೀರೆ. ನೀನೇ ಇಟ್ಟ ಪ್ರತಿ ಹೆಜ್ಜೆ ಹಿಂದೆ ಬಿಟ್ಟಿದೆ. ಇದ್ದ ದಾರಿ ಜಿದ್ದಿಗೆ ಬಿದ್ದು ಕಗ್ಗಂಟಾಗಿ ರದ್ದಾಗಿದೆ. ಸಂಧ್ಯೆ ಇಲ್ಲದೆ ನೂರು ಪ್ರಶ್ನೆ ಮೇಲೆ ಎದ್ದಿದೆ.